ಎಷ್ಟು ಸೀರೆಗೋಸ್ಕರ ಯಾಕೋ ಈ ಹುಡುಗಿನ ಇಷ್ಟ ಜನ ಅಟ್ಟಿಸ್ಕೊಂಡ್ ಬರ್ತೀರಾ? ಪಾಪ ತಗೊಂಡು ಹಾಳಾಗೋಗಿ. ಬರೀ ಸೀರೆ ಕೊಟ್ರೆ ಸಮಾಧಾನ ಆಗಲ್ಲ ಮಗ. ನಾವೊಂಥರ ಸೀಳ್ ನಾಯಿಗಳು. ಮಾಂಸದ ವಾಸನೆ ಸಿಕ್ಕಿದ್ರೆ ಸಾಕು ಮೂಳೆ ಸಮೇತ ತಿಂದಾಕೋರು ನಾವು. ನೀವು ನನಗೆ ಕಂತ್ರಿ ನಾಯಿಗಳ ತರ ಕಾಣ್ತಿದ್ದೀರಾ. ನಾನ್ ಸೀಳದ ಮೇಲೆ ನೀವು ಸೀಳ್ ನಾಯಿಗಳಾಗ್ತೀರಾ. ಹೆಂಗಸರು ಸೆರೆಗೆ ಹೇಳಿದ್ರೆ ಕುರುಕ್ಷೇತ್ರನೇ ನಡೆಯೋದು. ಪರವಾಗಿಲ್ಲ, ಹುಷಾರಾಗಿ ಹೋಗಿ ಬನ್ನಿ. ಸರಿ. ಬಿಟ್ಬಿಡಿ, ನೀವಂಥವ್ರಲ್ಲ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಬಿಟ್ಬಿಡಿ ಪ್ಲೀಸ್. ಎನಿ ಪ್ರಾಬ್ಲಮ್? ನಥಿಂಗ್. ಬಾಯ್, ಸಿ ಯು. ಬಾಯ್. ನೀನು ಮುಂಚೆ ತಲೆ ತಗ್ಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಚೆನ್ನಾಗಿತ್ತು ಕಣೋ. ನೀನು ತಲೆ ಎತ್ತಿದ ಮೇಲೆ ಕುತ್ತಿಗೆನೆ ಹೋಗೋ ಸ್ಥಿತಿ ಬಂದಿದೆ. ನಿಮ್ಮ ಅಕ್ಕ ಯಾರ ಮತ್ತಿಗೆ ತಾನೇ ಬೆಲೆ ಕೊಡ್ತಾರೆ ಹೇಳು? ನನಗನ್ಸುತ್ತೆ ಅವ್ರನ್ನ ಕೂರ್ಸನೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು. ಅವ್ರಿಗೆ ಹೇಳಭ್ಯಾಸ ಕೇಳಭ್ಯಾಸ ಇಲ್ಲ. ಕೇಳೋದೇ ಬೇಡ. ಹೇಗೂ ನೀವು ಒಬ್ರಿಗೊಬ್ರು ಇಷ್ಟಪಟ್ಟಿದ್ದೀರಾ. ನಿಮ್ಮ ಅಕ್ಕನಿಗೋಸ್ಕರ ನಿಮ್ಮಿಬ್ರು ಲೈಫ್ ಯಾಕೆ ಹಾಳು ಮಾಡ್ಕೊಳ್ತೀರಾ? ಮದುವೆ ಮಾಡ್ಕೊಂಬಿಡಿ. ಏನಪ್ಪ? ಕರೆಕ್ಟ್ ಕಣೋ. ನಂಗದೆಲ್ಲ ಇಷ್ಟ ಆಗಲ್ಲ. ಇವ್ರು ಕಟ್ಟೋ ತಾಳಿ ಸಂಬಂಧ ಕೊಡುತ್ತೆ, ಆದ್ರೆ ಹಿರಿಯೋರ ಆಶೀರ್ವಾದ ಜೀವನ ಕೊಡುತ್ತೆ. ಥ್ಯಾಂಕ್ಸ್. ನನಗೂ ಅದೇ ಇಷ್ಟ. ನಮ್ಮಪ್ಪ ಅಮ್ಮ ಹೋದ್ಮೇಲೆ ನನಗೆಲ್ಲ ನಮ್ಮ ಅಕ್ಕನೇ. ಅವಳ ಮನ್ಸಿಗೆ ನೋವು ಮಾಡೋದು ನನಗಿಷ್ಟ ಇಲ್ಲ. ಹಾಗಂತ ನಿನ್ನ ಬಿಟ್ಟಿರೋ ಶಕ್ತಿನೂ ನನಗಿಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ದಿನ ಸರಿ ಹೋಗುತ್ತೆ. ತಾತ ಬಂದ್ರು. ತಾತ. ರಮ್ಯಾ, ವಿಜಯ್, ನಿಮ್ಮ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡೆ. ನಿಮ್ಮ ಪರಿಸ್ಥಿತಿ ನನಗೆ ಅರ್ಥವಾಯ್ತು. ನಿಮ್ಮ ಪ್ರೀತಿ ಗೆಲ್ಲಬೇಕಾದ್ರೆ ನೀವು ಬೇರೆ ದಾರಿನೇ ಹುಡುಕ್ಬೇಕು. ಅದಕ್ಕೆ ನಿಮ್ಮ ಆಶೀರ್ವಾದನೂ ಬೇಕು ತದ. ಖಂಡಿತನಪ್ಪ, ನನ್ನ ಆಶೀರ್ವಾದ ಇದ್ದೇ ಇರುತ್ತೆ. ನನ್ನ ಮೊಮ್ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅದು ಒಂದೇನಪ್ಪ ನಾನು ನಿನ್ನ ಕೇಳ್ಕೊಳ್ಳೋದು. ನಿನ್ನ ಮನಸ್ಸಿನಲ್ಲಿರೋ ಇಚ್ಛೆ ಆದಷ್ಟು ಬೇಗ ನೆರವೇರಲಿ. ಎಸ್ ಮ್ಯಾಮ್. ಪರಿಮಳ, ಸಂಜೆಗೆ ಡಿಸ್ಪ್ಯಾಚ್ ರೆಡಿ ಆಯ್ತಾ? 2 ಬ್ಯಾಚ್ ಬಾಕಿ ಇದೆ. ಇನ್ 1 ಅವರ್ ಅಲ್ಲಿ ರೆಡಿ ಆಗ್ಬಿಡುತ್ತೆ ಮ್ಯಾಮ್. ಸರಿ, ಓಕೆ, ಥ್ಯಾಂಕ್ಸ್. ಥ್ಯಾಂಕ್ ಯು. ಹಲೋ. ಯಾ, ಐಲ್ ಬಿ ದೇರ್ ಇನ್ 5 minutes. ಯಾ, ಥ್ಯಾಂಕ್ಸ್. ಮಮ ಉಪಾಯ
ಅಹೋರಾತ್ರ ಸಮಸ್ತ ದುರಿತ ಕ್ಷೈದ್ವಾರ ಪರಮೇಶ್ವರ ಪ್ರೀತ್ಯರ್ಥಂ. ಸ್ವಾಮಿ ಭಗವಂತ ದೇವರೇ ನನ್ನಪ್ಪ ಮಂಜಸ್ವಾಮಿ ಅಂದನ ಪ್ರಭುವೇ ಸ್ವಾಮಿ ಶಿವಪ್ಪ ನಮ್ಮನ್ನೆಲ್ಲ ಕಾಪಾಡಿ ರಕ್ಷಪ್ಪ ಒಳ್ಳೆ ದಾರಿ ಮಾರ್ಗದಲ್ಲಿ. ನಿಂತ್ಕೊಳ್ಳಿ, ಒಂದು ನಿಮಿಷ ನಿಂತ್ಕೊಳ್ಳಿ. ಅದೇನದು ನಿಮ್ಮ ಸೀರೆ ಯಾವಾಗಲೂ ತೊಂದರೆಯಲ್ಲಿ ಸಿಕ್ಕಾಕೊಳುತ್ತಲ್ಲ. ನಿಮಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಅಂತ ಕಾಣಿಸುತ್ತೆ, ಅದಕ್ಕೆ ನಿಮ್ಮ ಸೀರೆ ಸುಟ್ಕೊಂಡ್ರು ಗೊತ್ತಾಗಲ್ಲ. ತುಂಬ ಥ್ಯಾಂಕ್ಸ್. ಇಲ್ಲಿ ಥ್ಯಾಂಕ್ಸ್ ಇಂಪಾರ್ಟೆಂಟ್ ಅಲ್ಲ, ಇನ್ಮೇಲಾದರೂ ಹುಷಾರಾಗಿರಿ. ಬಾಯ್. ಹಲೋ, ಈ ಬೈಕ್ ನಂದು. ಅದಕ್ಕೆ ಕೂತಿದ್ದೀನಿ, ನಾನು ಕಾರ್ ತಂದಿಲ್ಲ. ಆಟೋ ನಿಲ್ಲಿಸ್ಲಾ? ಯಾಕೆ, ನಿಮ್ ಬೈಕಲ್ಲಿ ಪೆಟ್ರೋಲ್ ಇಲ್ವಾ? ನನಗೆ ಕೆಲಸ ಇದೆ. ನಾನ್ ಫ್ರೀ. ನಾನು ಹೋಗೋ ದಾರಿನೇ ಬೇರೆ. ಇನ್ಮೇಲೆ ನಿಮ್ ದಾರಿನೇ ನನ್ ದಾರಿ. ಈಗ ನಂಗೆ ಸೀರೆ ಕನೆಕ್ಷನ್ ಅರ್ಥ ಆಯ್ತು. ಇಷ್ಟು ಪರಿಚಯ ಇದ್ರೆ ಮದ್ವೆನೇ ಮಾಡ್ಕೋತಾರೆ, ನೀವ್ ಲಿಫ್ಟ್ ಕೊಡಕ್ಕೆ ಯೋಚನೆ ಮಾಡ್ತಿರಲ್ರಿ. ಛೀ. ಈ ಬೈಕ್ ಮೇಲೆ ಇವತ್ತಿನವರೆಗೂ ಯಾವ ಹುಡುಗಿನೂ ಕೂತಿಲ್ಲ. ನಿಮ್ಮನ್ ಬಿಟ್ಟು ಬೇರೆ ಯಾವ ಗಂಡಸು ನನ್ ಸರಗ್ ಮುಟ್ಟಿಲ್ಲ. ನೀವು ತುಂಬಾ ಫಾಸ್ಟ್ ಆಗಿದ್ದೀರಾ. ಫಾಸ್ಟ್ ಆಗಿಲ್ಲ, ಅರ್ಜೆಂಟ್ ನಲ್ಲಿದ್ದೀನಿ. ಮುಂದಿನ ಸಲ ನೀವು ನನ್ನ ಮೀಟ್ ಮಾಡುವಾಗ ನನ್ ಕುತ್ತಿಗೆಲಿ ಲೈಸೆನ್ಸ್ ಇರ್ಬೇಕು. ಅಂದ್ರೆ ಅಲ್ಲ, ನೆನೆ ಮಧ್ಯ ರೋಡಲ್ಲಿ ನನ್ನ ಬಿಟ್ಬಿಟ್ಟು ಹೋದ್ರಲ್ಲ, ಇದ್ ಸರಿನಾ? ನೋಡ್ರಾದ, ಯಾರಾದ್ರೂ ಕಷ್ಟದಲ್ಲಿದ್ರೆ ನನಗೆ ನೋಡ್ಕೊಂಡು ಸುಮ್ಮನಿರಕ್ಕಾಗಲ್ಲ. ನಿನ್ನೆ ಆ ಮುತ್ಕನ್ಗೆ ನನ್ನ ಅವಶ್ಯಕತೆ ಇತ್ತು, ಅದಕ್ಕೆ ಅವನಿಗೆ ಸಹಾಯ ಮಾಡಕ್ ಹೋದೆ. ಅಂದ್ರೆ ನಿಮ್ಮನ್ನ ಪ್ರೀತಿ ಮಾಡ್ತಿರೋ ನನಗಿಂತ ಅವನೇ ಇಂಪಾರ್ಟೆಂಟಾ? ನನಗೆ ಆ ಸಮಯದಲ್ಲಿ ಅವನೇ ಇಂಪಾರ್ಟೆಂಟ್. ಹೀಗೇನು ಜಗಳ ಮಾಡಕ್ ಕರ್ದ್ಯಾ? ಇಲ್ಲ, ಉತ್ತರ ಕೇಳೋಕೆ. ಉತ್ತರನ ಯಾವುದಕ್ಕೆ? ನಾನು ಐ ಲವ್ ಯು ಅಂತ ಹೇಳ್ದೆ, ನೀವಿನ್ನೂ ಉತ್ತರನೇ ಕೊಟ್ಟಿಲ್ಲ. ಗಾಡ್, ಎಲ್ಲ ಬಿಟ್ಟು ಇವ್ರನ್ನ ಲವ್